ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇಂದು ನಾವು ಹೇಳಕ್ ಹೊರಟಿರೋ ಒಂದು ಮಹಾಕಾವ್ಯ ಯಾವುದು ಅಂದ್ರೆ ಮಾನವ ಇತಿಹಾಸದ ಅತ್ಯಂತ ಮಹಾನ್ ಮಹಾಕಾವ್ಯಗಳಲ್ಲಿ ಒಂದು, ಅದು ಮಹಾಭಾರತ. ಇದು ಕೇವಲ ಒಂದು ಪುರಾತನ ಭಾರತದ ಕಥೆಯಲ್ಲ, ಇದು ಮಾನವ ಜೀವನದ ಪ್ರತಿಬಿಂಬ. ನಾವು ನಮ್ಮ ಡೈಲಿ ಜೀವನದೊಳಗಡೆ ಹೆಂಗೆ ಬಾಳ್ತೀವೋ ಅದಕ್ಕೆ ಹೇಗೆ ಮಾರ್ಗದರ್ಶನ ಅನ್ನೋದು ಎಲ್ಲಾನು ಈ ಮಹಾಕಾವ್ಯದಲ್ಲಿ ಅಡಗಿದೆ. ಇದರಲ್ಲಿ ಪ್ರೇಮ ಇದೆ, ಅಸೂಯೆ ಇದೆ, ಶಕ್ತಿ, ತ್ಯಾಗ, ಸತ್ಯ ಎಲ್ಲ ಒಂದು ತುಂಬಿದಂತ ಮಹಾ ರೋಮಾಂಚನಕತೆಯಾದಂತ ಒಂದು ಮಹಾಕಾವ್ಯ. ಇದು ರಚಿಸಲ್ಪಟ್ಟಿದ್ದು ಮಹರ್ಷಿ ವೇದವ್ಯಾಸರಿಂದ. ಇದು ಜಗತ್ತಿನ ಅತ್ಯಂತ ದೊಡ್ಡ ಮಹಾಕಾವ್ಯ. ಇದರಲ್ಲಿ 1,00,000ಕ್ಕಿಂತನೂ ಹೆಚ್ಚು ಶ್ಲೋಕಗಳಿವೆ. ರಾಮಾಯಣ, ಇಲಿಯಡ್ ಮತ್ತು ಒಡಿಸ್ಸಿ ಈ ಮಹಾಕಾವ್ಯಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಮಹಾಭಾರತ ಎಲ್ಲದಕ್ಕಿಂತ ದೊಡ್ಡದು. ಆದ್ರೆ ಮಹಾಭಾರತ ಕೇಳೋ ಒಂದು ಪ್ರಮುಖ ಪ್ರಶ್ನೆ ಏನು ಅಂತ ನಿಮಗ್ ಗೊತ್ತಾ? ಇದು ಎಲ್ಲರ ಬಗ್ಗೆ ಮಾತಾಡುತ್ತೆ. ಕೃಷ್ಣ ಹೇಳಕ್ ಹೊರಟಿರೋದು ಏನು? ಅದು ಧರ್ಮ. ಯಾವ್ದ್ ಸರಿ, ಯಾವ್ದ್ ತಪ್ಪು, ಈ ಎರಡು ಗಡಿ ಮಸುಕಾದಾಗ ಏನಾಗುತ್ತೆ? ಒಬ್ಬ ಮನುಷ್ಯ ಸರಿ ಮತ್ತು ತಪ್ಪುಗಳ ಮಧ್ಯೆ ನಿಂತ್ಕೊಂಡಾಗ ಹೆಂಗೆ ಯೋಚನೆ ಮಾಡ್ತಾನೆ? ನಾವು ಹೆಂಗೆ ಬದುಕನ್ನ ಬದುಕಬೇಕು? ಎಲ್ಲದರ ಬಗ್ಗೆ ಈ ಮಹಾಕಾವ್ಯ ನಮಗೊಂದು ಕನ್ನಡಿಯಾಗಿ ನಿಂತಿದೆ. ಹೇಳ್ತಾರೆ, ಸತ್ಯಯುಗದೊಳಗಡೆ ಸರಿ ಮತ್ತೆ ತಪ್ಪು ಎರಡು ಲೋಕಗಳಾಗಿದ್ವಂತೆ. ಸರಿಯಾಗಿರುವಂಥದ್ದು ದೇವಲೋಕ, ಅಸುರರು ಅಧರ್ಮ ಮಾಡ್ತಿದ್ರು. ಹಾಗೆ ತ್ರೇತಾಯುಗದಲ್ಲಿ ಅದು ಎರಡು ರಾಜ್ಯಗಳ ಪ್ರತಿರೂಪ ಆಯಿತು, ರಾಮರಾಜ್ಯ ಮತ್ತು ರಾವಣನ ರಾಜ್ಯ. ದ್ವಾಪರ ಯುಗದಲ್ಲಿ ಅದು ಒಂದೇ ಕುಟುಂಬದೊಳಗಡೆ ಎರಡು ಭಾಗ ಆಯಿತು, ಒಂದು ಕೌರವರದು, ಇನ್ನೊಂದು ಧರ್ಮಯುತವಾಗಿರೋ ಪಾಂಡವರದು. ಕಲಿಯುಗದಲ್ಲಿ ಒಬ್ಬನೇ ಮನುಷ್ಯದೊಳಗಡೆ ಎರಡು ಭಾಗಗಳಾಗಿದೆ ಅಂತೆ. ನಮ್ಮ ಮನಸ್ಸು ಎರಡೂ ರೀತಿನೂ ಜಗ್ಗುತ್ತಾ ಇರುತ್ತೆ. ತಪ್ಪು ಮಾಡುವಂತ ಬುದ್ಧಿ ಹೇಳಿದ್ರೆ ಎಲ್ಲೋ ಒಂದು ನಮ್ಮ ಆತ್ಮ ಸಾಕ್ಷಿಯೊಳಗಿರುವಂತ ದೇವರು ಯಾವಾಗ್ಲೂ ಧರ್ಮವನ್ನ ಮಾಡುವಂತ ಹೇಳ್ತಾ ಇರ್ತಾನೆ. ಹಾಗಿದ್ರೆ ಈ ಒಬ್ಬನೇ ಮಾನವನೊಳಗಡೆ ಅವೆರಡು ಮಧ್ಯೆ ಬುದ್ಧಿ ಮತ್ತು ಮನಸ್ಸಿನ ಮಾತನ್ನ ಹೇಗೆ ಗುರುತಿಸ್ಬೇಕು? ಅದ್ರೊಳಗಡೆ ನಾವು ಎದನ್ನ ಆಯ್ಕೆ ಮಾಡ್ಬೇಕು? ಇದಕ್ಕೊಂದು ಜ್ಞಾನ ಬೇಕಲ್ವಾ? ಯಾವುದು ಮನುಷ್ಯ ಆಕ್ಚುಲಿ ಬುದ್ಧಿ ಮಾತು ಕೇಳ್ತಿದ್ದಾನೋ, ಮನಸ್ಸಿನ ಮಾತನ್ನ ಕೇಳ್ತಿದ್ದಾನೋ, ಇದೊಂದು ಜ್ಞಾನ ಬೇಕಲ್ವಾ? ಯಾವುದು ಸರಿ, ಯಾವುದು ತಪ್ಪು ಅಂತ ಹೇಳೋದಕ್ಕೆ. ಈ ಒಂದು ಹೇಳೋಂತ ನಮಗೆ ಮಾರ್ಗದರ್ಶನನ ಕೊಡುವಂತದ್ದು ಬಹಳ ಉಲ್ಲೇಖಗಳು ಮಹಾಭಾರತದಲ್ಲಿದೆ. ಹಾಗಿದ್ರೆ ಏನು ಈ ಮಹಾಭಾರತ? ಇದು ಏನದ್ರ ಬಗ್ಗೆ ಹೇಳುತ್ತೆ? ಈ ಕಥೆ ಒಂದು ರಾಜ ಕುಟುಂಬದ ಬಗ್ಗೆ. ಅವರ ಆಂತರಿಕ ಕಲಹ ಹೆಂಗೆ ಜಗತ್ತಿನ ಒಂದು ಅತಿ ದೊಡ್ಡ ಯುದ್ಧಕ್ಕೆ ಕಾರಣ ಆಯಿತು. ಆದ್ರೆ ಆ ಯುದ್ಧದ ಮೊದಲು ಈ ವಂಶ ಹೇಗೆ ಹುಟ್ಟು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ನಮ್ಮ ಕಥೆ ಆರಂಭ ಆಗೋದು ಹಸ್ತಿನಾಪುರದ ರಾಜ ಶಂತನುವಿಂದ. ಶಂತನು ಒಂದಿನ ವಿಹಾರ ಮಾಡ್ತಿರ್ತಾನೆ ಗಂಗಾ ತೀರದ ಬಳಿ. ಅಲ್ಲಿ ಅವನಿಗೆ ಒಬ್ಳು ಸುಂದರವಾದ ಸ್ತ್ರೀ ಕಾಣಿಸ್ತಾಳೆ. ಅವಳು ಗಂಗಾದೇವಿ. ಅವನಿಗೆ ಅವಳು ನೋಡಿದ ತಕ್ಷಣ ಒಂದು ಆಕರ್ಷಣೆ ಉಂಟಾಗುತ್ತೆ. ಅವಳನ್ನ ಮದುವೆ ಆಗ್ಬೇಕು ಅನ್ಕೊಳ್ತಾನೆ. ಹೋಗಿ ಗಂಗಾದೇವಿನ ಕೇಳ್ತಾನೆ, ನೀನ್ ನನ್ ಮದ್ವೆ ಆಗ್ತೀಯಾ ಅಂತ. ಗಂಗಾದೇವಿ, ಸರಿ ಆಯ್ತು, ನಾನು ನಿನ್ ಮದ್ವೆ ಆಗ್ತೀನಿ, ಆದ್ರೆ ನನ್ನ ಹತ್ರ ಒಂದ್ ಷರತ್ತಿದೆ ಅಂತಾಳೆ. ಏನಪ್ಪಾ ಷರತ್ತು ಅಂದ್ರೆ, ಅವಳು ಏನೇ ಮಾಡಿದ್ರು ಪ್ರಶ್ನೆ ಮಾಡಬಾರ್ದು. ನೀ ಪ್ರಶ್ನೆ ಮಾಡಿದ್ರೆ ಅದೇ ಕ್ಷಣ ನಾನು ನಿನ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಶಂತನು ಸರಿ ಆಯ್ತು, ಯಾಕಂದ್ರೆ ಅವನು ನೋಡಿದ ತಕ್ಷಣ ಅವನು ತುಂಬಾ ಪ್ರೀತಿಯಾಗಿರುತ್ತೆ. ಸರಿ, ನಾನು ಇನ್ನೇನು ಪ್ರಶ್ನೆ ಮಾಡಲ್ಲ, ನೀನ್ ಮದ್ವೆ ಆಗು ಅಂತ ಕೇಳ್ತಾನೆ. ಇಬ್ರು ಮದ್ವೆ ಆಗ್ತಾರೆ. ಮದ್ವೆ ಆಗಿ ಇಬ್ರು ತುಂಬಾ ಚೆನ್ನಾಗಿರ್ತಾರೆ. ಅದಾದ್ಮೇಲೆ ಅವರಿಬ್ರಿಗೂ ಒಂದು ಮಗು ಆಗುತ್ತೆ. ಆ ಮಗು ಆದ ತಕ್ಷಣನೇ ಗಂಗಾದೇವಿ ಏನ್ ಮಾಡ್ತಾಳೆ ಅಂದ್ರೆ, ಗಂಗಾ ನದಿಯಲ್ಲಿ ಹೋಗಿ ಅದನ್ನ ಮುಳುಗಿಸ್ಬಿಡ್ತಾಳೆ. ಶಂತನಿಗೆ ತುಂಬಾ ದುಃಖ ಆಗುತ್ತೆ. ಆಮೇಲೆ ಅವನಿಗೆ ಸಿಟ್ಟು ಬರುತ್ತೆ. ಆದ್ರೆ ಅವ್ನು ಹೋಗಿ ಅವಳನ್ನ ಕೇಳಕ್ಕಾಗಲ್ಲ. ಏನಕ್ಕಂತಂದ್ರೆ ಅವ್ನ್ ಮೊದ್ಲೇ ಪ್ರಾಮಿಸ್ ಮಾಡಿರ್ತಾನೆ, ಏನಂತ, ನಾನು ನಿನ್ಗೆ ಪ್ರಶ್ನೆ ಮಾಡೋದಿಲ್ಲ ಅಂತ. ಹೀಗೆ 2ನೇ ಮಗು ಆಗುತ್ತೆ, ಮತ್ತೆ ಸಮಯ ಕಳೆದಂಗೆ 3ನೇ ಮಗು ಆಗುತ್ತೆ. ಹೀಗೆ ಸತತವಾಗಿ 7 ಬಾರಿ ಆಗುತ್ತೆ. 7 ಸಲನೂ ಅವಳು ಮಕ್ಕಳನ್ನ ಕೊಂದ್ಬಿಡ್ತಾಳೆ. 8ನೇ ಸಲ ಏನಾಗುತ್ತೆ ಅಂತಂದ್ರೆ, 8ನೇ ಸಲನು ಹಾಗೆ ಮಾಡಕ್ ಹೋಗ್ತಿರ್ತಾಳೆ. ಶಂತನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವ್ನಿಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಬಂದು ಗಂಗಾದೇವಿನ ಪ್ರಶ್ನೆ ಮಾಡೇ ಬಿಡ್ತಾನೆ, ಏನಕ್ಕೆ ಹಿಂಗ್ ಮಕ್ಕಳನ್ನ ನೀನು ಪದೇ ಪದೇ ಕೊಲ್ತಿದೀಯಾ ಅಂತ. ಅವಾಗ ಅವಳು ಹೇಳ್ತಾಳೆ, ನೋಡು, ನನಗ್ ಗೊತ್ತಾಗುತ್ತೆ ನಿನ್ ಕೋಪ, ನಿನ್ ಸಿಟ್ಟು, ಆದ್ರೆ ಇದಕ್ಕೂ ಒಂದ್ ಕಾರಣ ಇದೆ. ಏನಂದ್ರೆ, ಈ 7 ಮಕ್ಕಳು ಏನಿದ್ದಾರಲ್ಲ, 8 ಮಕ್ಕಳು, ಇವರು ಅಷ್ಟವಸುಗಳು. ಇವರು ವಶಿಷ್ಠರಿಂದ ಶಾಪ ತಗೊಂಡ್ ಬಂದಿದ್ದಾರೆ. ಯಾಕಂದ್ರೆ
ಇವರು ಕಾಮಧೇನುವನ್ನ ಕದ್ದಿದ್ರು. ಅದಕ್ಕೋಸ್ಕರ ವಶಿಷ್ಠ ಮುನಿಗಳು ಇವ್ರಿಗೆ ನೀವು ಮೃತ್ಯು ಲೋಕದಲ್ಲಿ ಜನ್ಮ ಪಡೀರಿ ಅಂತ ಶಾಪ ಕೊಟ್ಟಿದ್ರು. ಅವಾಗ ಈ ಅಷ್ಟವಸುಗಳು ನನ್ನ ಹತ್ರ ಬಂದು ಕೇಳಿದ್ರು ಏನಂತ, ನಾವು ಮೃತ್ಯು ಲೋಕದಲ್ಲಿ ನಿನ್ ಮಕ್ಕಳಾಗೆ ಹುಡ್ತೀವಿ, ನಮ್ಮನ್ನ ಹುಟ್ಟಿದ ತಕ್ಷಣನೇ ನಮ್ ಮುಕ್ತಿ ಕೊಟ್ಬಿಡು, ನಮ್ಮನ್ನ ಸಾಯಿಸಿ ಅಂತ. ಅದಕ್ಕೆ ನಾನು ಅವ್ರಿಗೆ ಸರಿ ಆಯ್ತು ಅಂತ ಮಾತು ಕೊಟ್ಟಿದ್ದೆ. ಅದೇ ರೀತಿ 7 ಮಕ್ಕಳನ್ನ ನಾನು ಕೊಲ್ಬೇಕಾಯ್ತು. 8ನೇ ಮಗು ಏನಕ್ಕೆ ನೀನು ತಡೆದೆ ಅಲ್ವಾ? ಆದ್ರೆ ಏನಿರುತ್ತೆ ಗೊತ್ತಾ ಸ್ನೇಹಿತರೆ, ಈ 8ನೇ ಮಗು ಏನಿರುತ್ತಲ್ಲ, 8ನೇ ಬಸ್ಸು, ಅವನೇ ಮುಖ್ಯ ಕಾರಣ ಆಗಿರ್ತಾನೆ ಈ ಕಾಮಧೇನುವನ್ನ ಕದಿಯೋಕೆ. ಹಿಂಗಾಗಿ 7 ಬಸುಗಳು ಮುಕ್ತಿಯನ್ನ ಪಡೆದ್ರು, 8ನೇವನು ಮುಕ್ತಿಯನ್ನ ಪಡೆಯಕ್ಕಾಗಲ್ಲ ಮೃತ್ಯು ಲೋಕದಿಂದ, ಯಾಕಂದ್ರೆ ಅವನೇ ಮುಖ್ಯವಾದ ಕಾರಣ ಆಗಿರ್ತಾನೆ ಈ ಕಾಮಧೇನುವನ್ನ ಕದಿಯೋಕೆ. ಹಿಂಗಾಗಿ ಅದೇ 8ನೇ ಮಗುಗೆ ಶಂತನು ಬಂದು ತಡಿತಾನೆ. ಅವಾಗ ಗಂಗಾದೇವಿ ಹೇಳ್ತಾಳೆ, ಸರಿ ತಗೋ, ಈ ಮಗುನ ನೀನ್ ತಗೋ, ನೀ ನನ್ ಪ್ರಶ್ನೆ ಮಾಡ್ದೆ, ಒಪ್ಪಂದದ ಪ್ರಕಾರ ನಾನು ನಿನ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಗಂಗಾದೇವಿ ಹೋಗುವಾಗ ಮಗುನು ಕರ್ಕೊಂಡು ಹೋಗ್ತಾಳೆ, ಅವನನ್ನ ಒಳ್ಳೆ ರಾಜನಾಗಿ ಮಾಡೋದಕ್ಕೆ. ಅವನಿಗೆ ಎಲ್ಲಾ ವಿದ್ಯೆಗಳನ್ನು ಕಲಿಸ್ತಾಳೆ, ಶಾಸ್ತ್ರಗಳನ್ನ, ಯುದ್ಧ ನೀತಿಗಳನ್ನ. ಒಬ್ಬ ಆದರ್ಶ ರಾಜನಲ್ಲಿ ಏನೇನ್ ಗುಣಗಳಿರ್ಬೇಕು ಅವನ್ನೆಲ್ಲಾನು ಕಳಿಸಿ ಅವನ್ನ ಒಬ್ಬ ಸಶಕ್ತ ರಾಜನನ್ನಾಗಿ ಆಳೋ ಹಾಗೆ ತಯಾರು ಮಾಡ್ತಾಳೆ. ಎಲ್ಲ ಆದ್ಮೇಲೆ ಅವನೊಬ್ಬ ಯೋಗ್ಯ ವಯಸ್ಸಿಗೆ ಬಂದ ತಕ್ಷಣ ಅವನು ಹಸ್ತಿನಾಪುರಕ್ಕೆ ಬರ್ತಾನೆ. ಬಂದು ಇನ್ನೇನು ಅವನಿಗೆ ಪಟ್ಟಾಭಿಷೇಕ ಆಗ್ಬೇಕು, ಅವನ್ ರಾಜನಾಗ್ಬೇಕು. ಅದ್ರ ಹಿಂದ್ಗಡೆ, ಸ್ವಲ್ಪ ದಿನಗಳ ಹಿಂದ್ಗಡೆ ಏನಾಗುತ್ತೆ ಅಂದ್ರೆ, ಮತ್ತೆ ಶಂತನು ಗಂಗಾ ನದಿ ತೀರದಲ್ಲಿ ವಿಹಾರ ಮಾಡ್ಬೇಕಾದ್ರೆ ಅವನೊಂದ್ ಒಳ್ಳೆ ಸುಗಂಧ ಬರುತ್ತೆ. ಆ ಸುಗಂಧ ಎಲ್ಲಿಂದ ಬರ್ತಿದೆ ಅಂತ ಹಿಂಬಾಲಿಸ್ಕೊಂಡು ಹೋದಾಗ ಅವನಿಗೆ ಒಬ್ಳು ಮತ್ಸ್ಯ ಕನ್ಯೆ ಕಾಣ್ತಾಳೆ, ಅವಳೇ ಸತ್ಯವತಿ. ಅವನಿಗೆ ಮತ್ತೆ ಪ್ರೇಮ ಉಂಟಾಗುತ್ತೆ ಅವಳ ಮೇಲೆ. ಅವಳನ್ನು ಮದುವೆ ಆಗ್ಬೇಕು ಅಂತ ಅನ್ಕೊಳ್ತಾನೆ. ಹೋಗಿ ಕೇಳ್ತಾನೆ ಸತ್ಯವತಿನ, ನೀನ್ ನನ್ ಮದ್ವೆ ಆಗ್ತೀಯಾ ಅಂತ. ಆದ್ರೆ ಸತ್ಯವತಿ ಏನ್ ಪ್ರಶ್ನೆ ಮಾಡ್ತಾಳೆ ಶಂತನುಗೆ ಅಂದ್ರೆ, ನಾನೇನೋ ನಿನ್ ಮದ್ವೆ ಆಗ್ತೀನಿ, ನಾಳೆ ನಮ್ಮ ಮಕ್ಕಳು ಆಗುತ್ತೆ, ಆದ್ರೆ ನಾನ್ ಕೇಳಿರೋ ಪ್ರಕಾರ ನಿನಗೊಬ್ಬ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ, ಅವನ್ಗೆ ಇನ್ನೇನ್ ಪಟ್ಟಾಭಿಷೇಕನೂ ಆಗುತ್ತೆ, ಅವ್ನ್ ರಾಜ ಆಗ್ತಾನೆ, ಹಾಗಿದ್ರೆ ನಮ್ಮಿಬ್ರಿಗೂ ಹುಟ್ಟೋ ಮಕ್ಕಳ ಸ್ಥಿತಿ ಏನಾಗುತ್ತೆ ಅಂತ ಪ್ರಶ್ನಿಸ್ತಾನೆ. ನೀನ್ ಹಾಗಿದ್ರೆ ನಂಗೊಂದ್ ಮಾತು ಕೊಡು, ನಮ್ಮಿಬ್ರಿಗೂ ಹುಟ್ಟೋ ಮಕ್ಕಳೇ ರಾಜರಾದ್ರೆ ನಾನು ನಿನ್ ಮದುವೆ ಆಗ್ತೀನಿ ಅನ್ನೋ ಒಂದ್ ಷರತ್ತನ್ನು ಇಡ್ತಾಳೆ. ಆದ್ರೆ ಶಂತನುಗೆ ಇದನ್ನ ಒಪ್ಕೊಳಕ್ ಆಗದೇ ಇಲ್ಲ. ಹೇಗೆ ಒಪ್ಕೊಳ್ತಾನೆ? ಆಗ್ಲೇ ಒಬ್ಬ ಮಹಾರಾಜನಾಗುವಂತ ಒಬ್ಬ ವಯಸ್ಸಿನ ಮಗನ್ ಇಟ್ಕೊಂಡು ಅವನು ಖಂಡಿತವಾಗೂ ಇದಕ್ಕೆ ಒಪ್ಪಂಗೆ ಅವನು. ಬಟ್ ಆದ್ರೆ ಚಿಂತೆ ಅಂತೂ ಇರುತ್ತೆ, ನಾನು ಅವಳ ಮದ್ವೆ ಆಗ್ಬೇಕಿತ್ತು ಅಂತ. ಬಂದು ಅವನು ತುಂಬಾ ಡಲ್ ಆಗ್ಬಿಡ್ತಾನೆ ಒಂಥರ ಶಂತನು. ಅವನು ತುಂಬಾ ಬೇಜಾರಾಗಿರುತ್ತೆ. ಬಟ್ ದೇವವ್ರತ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ, ಯಾಕಪ್ಪಾಜಿ ಈ ತರ ತುಂಬಾ ಬೇಜಾರಾಗಿದ್ದಾರೆ ಅಂತ. ಹೋಗಿ ಕೇಳ್ತಾನೆ, ಏನಕ್ಕಪ್ಪ ನಿಮ್ ಬೇಜಾರಿನ ಕಾರಣ ಅಂತ. ಅವಾಗ ಶಂತನು ಹೇಳ್ತಾನೆ, ಇಲ್ಲ ಹಿಂಗಾಯ್ತು ಅಂತ. ಅವನು ತಕ್ಷಣ ಅನ್ಸುತ್ತೆ, ಇಲ್ಲ ನಮ್ಮಪ್ಪನ ಈ ತರ ನೋಡಕ್ಕಾಗಲ್ಲ, ನಾನೇ ಹೋಗಿ ಮಾತಾಡ್ಬೇಕು ಅಂತ ಸತ್ಯವತಿ ಹತ್ರ ಹೋಗ್ತಾನೆ. ಸತ್ಯವತಿ ಮತ್ತೆ ಅವ್ರ ತಂದೆ ದಶರಾಜ ಇಬ್ರು ಭೀಷ್ಮನನ್ನ ಮತ್ತೆ ಅದೇ ಪ್ರಶ್ನೆನ ಕೇಳ್ತಾರೆ, ನೀನ್ ಇವಾಗ ರಾಜನಾಗ್ತೀಯಾ, ನನ್ ಮಗಳಿಗೆ ಹುಟ್ಟೋ ಮಕ್ಕಳ ಗತಿ ಏನು ಅಂತ ಸತ್ಯವತಿಯ ತಂದೆ ಭೀಷ್ಮನಿಗೆ ಅಂದ್ರೆ ದೇವವ್ರತನಿಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ದೇವವ್ರತನಿಗೆ ಅನ್ಸುತ್ತೆ, ನನ್ನ ಅಪ್ಪನ ಖುಷಿಗಿಂತ ಏನೂ ಇಲ್ಲ. ಅವಾಗ್ಲೇ ಒಂದು ಘೋರವಾದ ಪ್ರತಿಜ್ಞೆನ ಮಾಡ್ತಾನೆ, ಒಂದು ಭೀಕರವಾದ, ಒಂದು ಭೀಷ್ಮವಾದ ಪ್ರತಿಜ್ಞೆನ ದೇವವ್ರತ ಮಾಡ್ತಾನೆ. ಏನಂತ ಅಂದ್ರೆ, ನಾನು ಇವತ್ತು ರಾಜನಾಗಲ್ಲ, ನಾನ್ ಮದ್ವೆನೂ ಆಗಲ್ಲ, ಆಮೇಲೆ ನನ್ನ ಜೀವನ ಎಲ್ಲಿ ತನಕ ಇರುತ್ತೋ ನಾನು ಹಸ್ತಿನಾಪುರದ ಸೇವೆ ಮಾಡ್ತೀನಿ, ನಿಮ್ಗಳ ಸೇವೆ ಮಾಡ್ತೀನಿ ಅಂತ. ಈ ಭೀಷ್ಮ ಪ್ರತಿಜ್ಞೆ, ಭೀಕರ ಪ್ರತಿಜ್ಞೆಯಿಂದನೇ ಅವನಿಗೆ ಭೀಷ್ಮ ಅನ್ನೋ ಹೆಸರು ಬಂತು. ಆದ್ರೆ ಈ ಭೀಕರ ಪ್ರತಿಜ್ಞೆಯಿಂದ ಶಂತನಿಗೆ ತುಂಬಾ ಖುಷಿ ಆಗುತ್ತೆ. ತನ್ನ ಮಗ ಇಂಥ ಒಂದು ಪ್ರತಿಜ್ಞೆ ಮಾಡ್ಬಿಟ್ನಲ್ಲ ಅಂತ ಅವನಿಗೊಂದು ವರ ಕೊಡ್ತಾನೆ. ಏನು ಅಂತಂದ್ರೆ, ನೀನು ಇಚ್ಛಾಮರಣಿ ಆಗು ಅಂತ. ಇಚ್ಛಾಮರಣಿ ಅಂತಂದ್ರೆ ಅವ್ನ್ ಯಾವಾಗ ಸಾವನ್ನ ಬಯಸ್ತಾನಲ್ಲ ಅವಾಗ ಮಾತ್ರ ಅವನಿಗೆ ಸಾವು ಬರುತ್ತೆ. ಅಲ್ಲಿ ತನಕ ಅವನಿಗೆ ಸಾವು ಬರೋದಕ್ಕೆ ಸಾಧ್ಯನೇ ಇಲ್ಲ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.